ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಸುಂದ್ರಂಗೆ ಹೇಳಿರ್ತಾರೆ ಅಂದರೆ ಪೇಟ ಎಲ್ಲ ಹಾಕಿ ಬಾಸಿಂಗ ಕಟ್ಟು ಅಂತ ಹೇಳಿಬಿಟ್ಟು. ಆಗ ಕಟ್ಟಾಗಿರುತ್ತೆ. ಈಗ ನಮ್ಮ ಮಗು ದೊಡ್ಡದಾಗಿದೆ ಕಣೋ, ಮದುಮಗ ಆಗಿದೆಯಾ, ಮೀಸೆಗ ಗಾಡಿ ಎಲ್ಲ ಬಂದ್ಬಿಟ್ಟಿದೆ ನಿನಗೆ, ದಾಡಿ ಎಲ್ಲ ಅಂತ ಹೇಳಿ ಹೇಳ್ತಿರ್ತಾನೆ. ಆಗ ಮಾವ ನನಗೆ ಆಶೀರ್ವಾದ ಮಾಡು ಮಾವ ಅಂತ ಹೇಳಿದಾಗ, ನನಗೆಲ್ಲ ಮಾಡಬಾರ್ದಪ್ಪ, ನಿಮ್ಮ ಅಪ್ಪ ಮಾಡು ಅಂತ ಹೇಳಿದಾಗ, ಸುಂದ್ರ ನೀನು ಅವ್ರ ಸೋದ್ರ ಮಾವ ಕಣೋ, ನಿನ್ಗೆ ಅಧಿಕಾರ ಇದೆ, ನೀನು ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಹೌದಾ ಹೌದಾ ಬಾವ ಅಂತ ಹೇಳಿದಾಗ, ಆಶೀರ್ವಾದ ಮಾಡು ಮಾಧವ, ನಿನ್ನ ಜೀವನದಲ್ಲಿ ಇವತ್ತಿಂದ ಬರೀ ಒಳ್ಳೇದೇ ಆಗಲಿ ಕಣೋ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಕೂಡ ಫುಲ್ ಖುಷಿಯಾಗಿರ್ತಾನೆ. ಅಪ್ಪ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಸರಿ ಆಯಿತು, ಹೊತ್ತಾಯಿತು, ಶಾಸ್ತ್ರಕ್ಕೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಬಾಗಿನ ಕೊಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ವೀಣಾ ಎಲ್ಲರಿಗೂ ಕೂಡ ಪ್ರಿಯನ ಜೊತೆ ಬಾಗಿನ ಕೊಡಿಸ್ತಾ ಇರ್ತಾರೆ. ಅದೇ ಟೈಮಿಗೆ ಇವಳು ಬಂದ್ಬಿಟ್ಟು ಸರಿ ಆಯಿತು ಅಂದರೆ ಅವ್ರು ಶಾಂತಿ ಅಂತ ಆ್ಯಕ್ಟ್ ಮಾಡ್ತಾ ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ಅಯ್ಯೋ ಅಕ್ಕ ನನಗೆ ಮೊದಲು ಬಾಗಿನ ಕೊಡಿಸೆ, ಯಾಕಂತಂದರೆ ನಾನು ಅದರೊಳಗಡೆ ಇರೋವಂಥ ಬ್ಲೌಸ್ ಪೀಸು ಅದನ್ನೆಲ್ಲ ತೊಗೋಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಸರಿ ಅಂತ ಅವಳಿಗೆ ಕೊಡಿಸ್ಬಿಡ್ತಾಳೆ. ಹಾಗೆ ಅಮೂಲ್ಯ ಮತ್ತು ಮೀನಾ ಇಬ್ಬರು ಇದನ್ನು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಗಿರಿಜಾ ಬಂದು ಬಿಗ್ತಿಯವರೇ, ನೀವೇನು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅಂದರೆ ನಮ್ಮ ಇವ್ರ ಕೈಲೂ ಕೂಡ ಅಮ್ಮಮ್ಮಿನ ಕೈಲಿ ಬಾಗಿನ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇವಳಿಗೆ ಕೋಪ ಬರುತ್ತೆ, ಆದರೂ ಕೂಡ ಪರವಾಗಿಲ್ಲ ಕೊಡಿಸಿ ಅದಕ್ಕೇನು ಅಂತ ಹೇಳಿ ಹಾಗೆ ನಿಂತ್ಕೋತಾಳೆ. ಇದು ನೋಡಿ ಪಾಪ ಪ್ರಿಯಂಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಸುಮ್ಮನೆ ನಿಂತ್ಕೊಂಡು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅತ್ತೆ, ನೀವು ನನ್ನ ಮನೆಯಲ್ಲಿ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ಅಂತ ನಮ್ಗೆ ಗೊತ್ತಿದೆ, ಎತ್ತ ತಾಯಿಗಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಆದರೆ ನನಗೆ ಯಾವುದ್ರಲ್ಲೂ ಕೂಡ ಕೊರಗಿಲ್ಲ, ಎಲ್ಲ ಚೆನ್ನಾಗಿದೆ, ನನಗೆ ಎಲ್ಲ ಇಷ್ಟ ಆಗುತ್ತೆ. ಆದರೆ ಈ ಶಾಸ್ತ್ರ ನೋಡಬೇಕಿದ್ರೆ ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲಿಲ್ವ ಅನ್ನೋ ಬೇಜಾರಿತ್ತು. ಆದರೆ ನೀವು ಆ ಬೇಜಾರನ್ನು ಕೂಡ ಬರದೇ ಇರೋ ಥರ ಮಾಡಿಬಿಟ್ರಲ್ಲ ಅತ್ತೆ ಅಂತ ಹೇಳಿದಾಗ, ಯಾಕ್ರೆ ಈಗೆಲ್ಲ ಮಾತಾಡ್ಬಿಟ್ಟು ನಮ್ಗೆ ಬೇಜಾರು ಮಾಡ್ತೀರಾ, ನೀವು ನನ್ನ ಮಕ್ಕಳಲ್ವೇನ್ರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಈಗ ನೋಡು ಅತ್ತೆ ಅಂತ ಅಂತೀರಾ, ಅಮ್ಮ ಅಂತ ಅಂತೀರಾ, ಅದನ್ನೆಲ್ಲ ಬಿಟ್ಬಿಟ್ಟು ನೀವೀಗ ಥ್ಯಾಂಕ್ಸ್ ಅಂತ ಹೇಳ್ತೀರಾ, ಇದೆಲ್ಲ ಯಾಕೆ ಅಂತ ಹೇಳಿದಾಗ, ಅಯ್ಯೋ ಪ್ರಿಯ ಬಾರಮ್ಮ, ಇದನ್ನೆಲ್ಲ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಬಾ ನಾವು ಹೋಗಿ ರೆಸ್ಟ್ ಮಾಡೋಣ, ಮುಂದಿನ ಶಾಸ್ತ್ರ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅಮ್ಮಂಗೆ ಬೇಜಾರಾಗುತ್ತೆ. ಅದಾದಮೇಲೆ ಸರಿ ಮುಂದಿನ ಶಾಸ್ತ್ರಕ್ಕೆ ನಮಗೂ ಹೊತ್ತಾಗತ್ತೆ ನಡೀರಿ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಮಾಧವ ಎಲ್ಲ ಶಾಸ್ತ್ರ ಎಲ್ಲ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಶಿ ಯಾತ್ರೆ ಕರ್ಕೊಂಡು ಬಂದಿರ್ತಾರೆ. ಸರಿ ಆಯಿತು ಮಧ್ವ, ನೀನಿನ್ನು ಕಾಶಿ ಯಾತ್ರೆಗೆ ಹೊರಡಪ್ಪ, ನೀವಿಬ್ರು ಹೋಗ್ರವ್ರ ಜೊತೆಗೆ ಅಂತ ಹೇಳಿದಾಗ, ಆಗಲ್ಲ ನಾನು ಯಾಕೆ ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿದಾಗ, ಯಾಕೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಇಲ್ಲಪ್ಪ, ನನ್ನ ಗಂಡ ನನ್ನ ಕಾಶಿ ಯಾತ್ರೆಗೆ ಕಳ್ಸಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಯಾಕಮ್ಮ ಅಂತ ಹೇಳಿದಾಗ, ಇವಳನ್ನ ಮದುವೆ ಆದಮೇಲೆ ಕಾಶಿ ಕೈಲಾಸ ಎಲ್ಲ ನನಗಿಲ್ಲೇ ಇದೆಯಲ್ಲ, ಕಾಶಿಗೆ ಯಾಕೆ ನಾನು ಹೋಗ್ಲಿ, ನಾನು ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸುಂದ್ರ ನೀನು ಹೋಗು ಅಂತ ಹೇಳಿದಾಗ, ಅಯ್ಯೋ ಇವರಿಬ್ರು ಹೋಗಿದ್ರೆ ಏನಾಯಿತು, ನಾನೇ ಹೋಗ್ತೀನಿ, ಇವ್ರಿಗೇನೋ ಮದುವೆ ಆಗಿದೆ, ನನಗೆ ಮದುವೆ ಮಾಡು ಅಂತ ಅಂದರೆ ಅಕ್ಕ ಕಣ್ಬಿಟ್ಟು ಗುರಾಯಿಸ್ತಾಳೆ, ಬಾವ ನೋಡಿದ್ರೆ ಹೊಡೆಯೋದಕ್ಕೆ ಬರ್ತಾರೆ, ಕಾಶಿಗೆ ರಾಮೇಶ್ವರಕ್ಕೂ ಹೋಗ್ಬಿಡ್ತೀನಿ, ವಾಪಸ್ ಬರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇರ್ಬೇಕಿದ್ರೆ, ಮಧ್ವ ನೀನು ಕಾಶಿ ಹತ್ರ ಹೊರಡಪ್ಪ ಅಂತ ಹೇಳ್ತಾರೆ. ಅವನು ಹೊರಡ್ತಾ ಇರ್ತಾನೆ. ಅದೇ ಟೈಮಿಗೆ ಇವ್ರು ಬಂದು, ನೀವೇನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ನಿಮ್ಮ ಅಳಿಯಂದ್ರು ಕಾಶಿ ಹತ್ರಕ್ಕೆ ಹೋಗ್ತಾ ಇದ್ದಾರೆ, ಹೋಗಿ ತಡೆದ್ಬಿಟ್ಟು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳೋಗಿ ಅಂತ ಹೇಳಿ ಹೇಳ್ಬಿಟ್ಟು ಕಳಿಸ್ತಾರೆ. ಆಗ ಅಳಿಯಂದ್ರೆ ಕಾಶಿ ಯಾತ್ರೆಗೆಲ್ಲ ಹೋಗಬೇಡಿ, ನನ್ನ ಮಗಳು ನಿಮ್ಮನ್ನು ಮದುವೆ ಮಾಡ್ಕೊಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ, ನೀವು ಬನ್ನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗಿ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ಇದು ಮಾಡ್ತಾರೆ. ಅದಾದಮೇಲೆ ಮಂಟಪದ ಹತ್ರ ಕೂತಿರ್ತಾರೆ. ಯಾಕೋ ಇಲ್ಲಿ ಚೇರ್ ಆಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಮಂಟಪದಲ್ಲಿ ಇವಾಗ ಹಿರಿಯರಿಗೆ ಪಾದ ಪೂಜೆ ಮಾಡ್ಬೇಕಂತೆ ಅಪ್ಪ, ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಪಾದ ಪೂಜೆನಾ ಅಂತ ಹೇಳಿದಾಗ, ಹೌದು ನಂದಣ್ಣ, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿ ಪಾದ ಪೂಜೆ ಮಾಡಿ ಇವ್ರ ಆಶೀರ್ವಾದ ನಿಮಗೆ ಬೇಕು ಅಂತ ಹೇಳಿದಾಗ, ಅಯ್ಯೋ ನಂದಣ್ಣಂಗೆ ಹಿರಿಯರು ಸಂಬಂಧಿಕರು ಯಾರೂ ಇಲ್ಲ, ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಸರಿ ಆಯಿತು, ಹಾಗಿದ್ರೆ ಇಲ್ಲಿಗೆ ಕೈ ಬಿಡೋಣ ಅಂತ ಹೇಳಿ ಪುರೋಹಿತರು ಕೂಡ ಹೇಳ್ತಾ ಇರ್ತಾರೆ. ಆಗ ಹನುಮಂತಣ್ಣ, ಯಾಕೆ ಅಲ್ಲೇ ನಿಂತಿದ್ಯಾ, ಆ ಪುರೋಹಿತರು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಅಂತ ಹೇಳಿದಾಗ, ಅಯ್ಯೋ ನಾನಾ ಅಂತ ಹೇಳಿದಾಗ, ಹೌದು ನಮಗೆ ಹಿರಿಯರು ನಮ್ಮ ಸಂಬಂಧಿಕರು ಅಂತ ಇರೋದು ನೀನೊಬ್ಬನೇ ಹನುಮಂತಣ್ಣ, ನೀನೇ ನಮಗೆ ಸಹಾಯ ಮಾಡಬೇಕಲ್ವಾ, ಅದು ಅಲ್ಲದೆ ನೀನು ನಮ್ಮಂತಾನೆ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ಬೇಡ ನಂದ, ನಾನು ನಿಮ್ಮ ಹತ್ರ ಕೆಲಸ ಮಾಡೋನು, ನಿಮ್ಮ ಕೈಯಲ್ಲಿ ಕಾಲು ತೊಳ್ಸ್ಕೊಳಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾರೆ. ಹನುಮಂತಣ್ಣ,
ನೀವು ಯಾಕೆ ಹಾಗೆಲ್ಲ ಅನ್ಕೋತಾ ಇದ್ದೀರಾ, ನೀವು ನಮ್ಮನೆ ಹಿರಿಯರು ಅಂತ ಹೇಳಿ ನಾವು ಭಾವಿಸಿರೋದು ಅಂತ ಹೇಳಿದಾಗ, ಹನುಮಂತಣ್ಣ ನೀವು ಬರಬೇಕು ಅಂತ ಹೇಳಿ ಮಾಧವ ಕೇಳ್ಕೊತಾನೆ. ನೀವು ನಮ್ಮ ತಾತಂತಾರಲ್ವಾ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಬಂದು ಎಲ್ಲರೂ ಕೂಡ ಕೂರಿಸ್ತಾರೆ. ಅದಾದ್ಮೇಲೆ ಪಾದ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಯಾವಾಗಲೂ ಖುಷಿಯಾಗಿರು ನಂದ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಮಾಧವ ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ತಗೋತಾನೆ. ಆಗ ಕೇಶವ ನೀನು ಅಂತ ಹೇಳಿದಾಗ, ಯಾವಾಗಲೂ ನಾವು ಫುಲ್ಲು ಜೋಶಾಗಿರಬೇಕು, ಹಂಗೆ ಆಶೀರ್ವಾದ ಮಾಡು ಹನುಮಂತಣ್ಣ ಅಂತ ಹೇಳ್ತಾರೆ. ಅದಾದಮೇಲೆ ಅಮೂಲ್ಯ ಮತ್ತೆ ಇವನು ಕೂಡ ಬರ್ತಾರೆ, ವಲ್ಲಭ ಕೂಡ ಬರ್ತಾರೆ. ನಾನು ಕಾಲೇಜಲ್ಲಿ ಫಸ್ಟ್ ಬರಬೇಕು, ಹಂಗೆ ಆಶೀರ್ವಾದ ಮಾಡಿ ಹನುಮಂತಣ್ಣ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಆಶೀರ್ವಾದ ಮಾಡಾದ್ಮೇಲೆ ರಕ್ಷೆ ಬಂದು ನಮ್ಮಪ್ಪನ ಆಸೆ ಥರ ನಾನು ಕಲೆಕ್ಟರ್ ಆಗಬೇಕು, ಹಾಗೆ ಆಶೀರ್ವಾದ ಮಾಡಿ ಹನುಮಂತಣ್ಣ ಅಂತ ಕೇಳ್ತಾಳೆ. ಅದಾದಮೇಲೆ ಧನ್ಯ ಬಂದು ನಾವೀಗ ಹೊಸ್ದಾಗಿ ಒಂದು ಸೈಟ್ ತೊಗೊಂಡಿದ್ದೀವಿ, ಅದರಲ್ಲಿ ಒಂದು ದೊಡ್ಡ ಮನೆ ಕಟ್ಕೊಳ್ಳೋ ಥರ ಮಾಡುವ ಆಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹನುಮಂತಣ್ಣ ಅಂತ ಹೇಳಿ ಕೇಳ್ಕೊತಾಳೆ. ಎಲ್ರಿಗೂ ಆಶೀರ್ವಾದ ಮಾಡಿ ಎಲ್ಲ ನಮಸ್ಕಾರ ಆಗುತ್ತೆ. ಆಗ ಎಲ್ಲರೂ ಕೂಡ ಫುಲ್ಲು ಖುಷಿಯಾಗಿರ್ತಾರೆ. ಈ ಕಡೆ ನೋಡಿದ್ರೆ ಮಾಧವ ರೂಮಿಗೆ ಬಂದು ಕೂತ್ಕೊಂಡಿರ್ತಾನೆ. ಈ ಕಡೆ ನೋಡಿದ್ರೆ ಪ್ರಿಯಾ ಅವನಿಗೋಸ್ಕರನೇ ಕಾಯ್ಕೊಂಡಿರ್ತಾಳೆ. ಆಕಾಶ ಹತ್ರ ಎಲ್ಲ ಮುಗಿದ ತಕ್ಷಣವೇ ಅವರೆಲ್ಲರೂ ಬಂದು ಅವರು ರೂಮಲ್ಲಿ ಸೇರ್ಕೊಂಡಿರ್ತಾರೆ. ಪ್ರಿಯಾ ತಂಗಿನ ಕರೀತಾಳೆ. ಆಗ ಯಾಕೆ ಅಕ್ಕ ಇಷ್ಟೊಂದು ಗಡಿಬಿಡಿನಲ್ಲಿ ಓಡಾಡ್ತಾ ಇದೆಯಾ, ಏನಾಯಿತು ಅಂತ ಹೇಳಿ ಕೇಳಿದಾಗ, ಗೊತ್ತಿಲ್ಲ ಕಣೆ, ಹೊಟ್ಟೆ ಒಳಗಡೆ ಒಂಥರ ಸಂಕಟ ಆಗ್ತಾ ಇದೆ. ಈಗ ನಾನು ಮದುವೆ ಮಂಟಪಕ್ಕೆ ಹೋಗಬೇಕು, ಅಲ್ಲಿ ಪರದೆ ಸರಿಸಿದ್ಮೇಲೆ ಅವ್ರ ಮುಖ ನೋಡಬೇಕು, ಅವ್ರ ತಮ್ಮಂದ್ರೆಲ್ಲ ನನ್ನ ಕಾಲು ಎಳಿತಾರೆ, ತುಂಬ ಒಂಥರ ಆಗ್ತಾ ಇದೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಕ್ಕ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ, ಆದರೆ ಮದುವೆ ಆಗೋ ಹುಡುಗಿರಿಗೆಲ್ಲ ಹೀಗೆ ಆಗುತ್ತೇನೆ ಅಂತ ಹೇಳಿದಾಗ ಅವಳು ಕೂಡ ಹಾಗೆ ಬೇಜಾರು ಮಾಡ್ಕೊತಾ ಇರ್ತಾಳೆ. ಅದು ಸರಿ, ಇವಾಗೇನು ನನ್ನ ಯಾಕೆ ಕರೆದೆ ಅಂತ ಹೇಳಿದಾಗ, ಲಾವಣ್ಯ ನೀನು ಹೋಗ್ಬಿಟ್ಟು ನಿಮ್ಮ ಭಾವ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬಂದು ನನಗೆ ಹೇಳ್ತೀಯಾ ಅಂತ ಹೇಳಿದಾಗ, ಅಬ್ಬಬ್ಬ ಅಕ್ಕ ನಿನ್ಗೆ ಎಷ್ಟು ಮುಖದಲ್ಲಿ ನಾಚಿಕೆ ಇದೆಯೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅವ್ರ ಮುಖನ ನಾನು ಇನ್ನು ಮಂಟಪಕ್ಕೆ ಹೋಗಿ ಪರದೆ ಸರಿಸಿ ಆದಮೇಲೆ ನೋಡೋಕ್ಕಾಗೋದು, ಅದಕ್ಕೆ ಕಡೆ ಇವಾಗಲೂ ಕೇಳ್ತಾ ಇದ್ದೀವಿ, ನನಗೆ ಇದೊಂದು ಹೆಲ್ಪ್ ಮಾಡ್ತೀಯಾ ಅಂತ ಹೇಳಿ ಕೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮಾಧವ ಬಂದು ರೂಮಲ್ಲಿ ಕೂತಿರ್ತಾನೆ. ಅದೇ ಟೈಮಿಗೆ ಇವಳು ಫೋನ್ ಮಾಡಿಬಿಡ್ತಾಳೆ. ಆಗ ಸುಕನ್ಯಾ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಸುಕನ್ಯಾ ಅಂತ ಹೇಳಿದಾಗ, ಮಾಧವ ನೀನು ಎಲ್ಲಿದೆಯಾ ಅಂತ ಹೇಳಿದಾಗ, ಎಲ್ಲಿರ್ತೀನಿ, ಮಂಟಪದಲ್ಲಿದ್ದೀನಿ, ಏನು ಡಿಸೈಡ್ ಮಾಡಿದೆ, ಡಿಸೈಡ್ ಮಾಡೋದಕ್ಕೆ ಏನಿದೆ, ಇವತ್ತು ನನ್ನ ಮದುವೆ, ಯಾಕೆ ರೀತಿ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದೆಯಾ ಮಾಧವ, ನೋಡು ನಿನ್ನ ಜೀವನದಲ್ಲಿ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ, ನನ್ನಿಂದ ಯಾವ ಬೇಜಾರು ನೋವು ಆಗೋದಿಲ್ಲ, ಗುಡ್ ಬೈ ಅಂತ ಹೇಳ್ತಾಳೆ. ಗುಡ್ ಬೈ ಯಾಕೆ ಸುಗನ್ಯಾ, ಏನೇನೋ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ಹೌದು ನಾನು ಏನೇನೋ ಮಾತಾಡ್ತಾ ಇದ್ದೀನಿ, ಇಡೀ ಪ್ರಪಂಚನೇ ಬಿಟ್ಟು ಹೋಗ್ತಾ ಇದ್ದೀನಿ ಅಂದಮೇಲೆ ಗುಡ್ ಬೈ ತಾನೇ ಹೇಳಬೇಕು. ಸುಗನ್ಯಾ ಸುಮ್ಮನೆ ಏನೇನೋ ಮಾತಾಡಬೇಡ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ, ನಾನು ಯಾಕೆ ನಿನಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಮಾಧವ, ನನಗೆ ನನ್ನ ಪ್ರೀತಿ ಸಿಕ್ಕಿಲ್ಲ ಅಂತಂದಮೇಲೆ ನಾನು ಯಾಕೆ ಬದುಕಿರಬೇಕು, ನೀನು ಬದುಕಿರಬೇಕು, ನೀನು ಇನ್ನೂ ಬಾಳಿ ಬದುಕಬೇಕಾಗಿರೋಳು ಸುಕನ್ಯಾ ಅಂತ ಹೇಳಿದಾಗ, ನನಗೆ ಮೊದಲನೇ ಸಲ ನಾವಿಬ್ಬರು ಮದುವೆ ಆಗೋಣ ಅಂತ ಅಂದಾಗ ನೀನು ಬರಲಿಲ್ಲ, ಮದುವೆ ಆದಮೇಲೆ ನನ್ನ ಗಂಡ ಮೋಸ ಮಾಡ್ದ, ಇವಾಗ ನನ್ನ ಜೀವನದಲ್ಲಿ ಬಂದಿರೋ ನೀನು ಮತ್ತೆ ಮೋಸ ಮಾಡ್ತಾ ಇದೆಯಾ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗಿರಲಿ, ಆಗಲ್ಲ, ನನ್ನ ಕೈಯಲ್ಲಿ ಇವಾಗ ಚಾಕು ಇದೆ ಅಂತ ಹೇಳಿದಾಗ, ಸುಕನ್ಯಾ ಇದೆಲ್ಲ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದಾಗ, ತಪ್ಪು ಅಂತ ಅನಿಸಿದರೆ ನೀನು ಇವಾಗಲೇ ಇನ್ನು ಅರ್ಧ ಗಂಟೆ ಬಿಟ್ಕೊಂಡು ನಾನು ಮನೆಗೆ ಬರಬೇಕು ಅಂತ ಹೇಳ್ತಾನೆ. ಸುಕನ್ಯಾ ನನ್ನ ಮದುವೆ ಇದೆ, ಅದು ಹೇಗೆ ಬರೋದಕ್ಕಾಗುತ್ತೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಅರ್ಧ ಗಂಟೆ ಆದಮೇಲೆ ನೀನು ಬಂದಿಲ್ಲ ಅಂತ ಅಂದಮೇಲೆ ನನ್ನ ಇನ್ಯಾವತ್ತೂ ನೀನು ನೋಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ. ಬೇಜಾರು ಮಾಡ್ಕೊಂಡು ಅವನು ಅಲ್ಲಿಂದ ಹೊರಟಿರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಕೇಶವ ಬರ್ತಾನೆ. ಅಣ್ಣ ಏನೋ ಹಿಂಗೊಟ್ಟಿದ್ಯಾ ಅಂತ ಹೇಳಿದಾಗ, ಅದು ಕೇಶವ ನನಗೊಂದು ಫೋನ್ ಬಂದಿತ್ತು, ಒಂದು ಹುಡುಗಿ ಫೋನ್ ಮಾಡಿದ್ಲು, ನಂಗೆ ಗೊತ್ತಾಯಿತು ಅಂತ ಹೇಳಿದಾಗ, ಹುಡುಗಿ ಫೋನ್ ಮಾಡಿಬಿಟ್ಟು ಮದುವೆ ಆದಮೇಲೆ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಹೇಳಬೇಕು ಅಂತ ಹೇಳಿ ಕೇಳಿರ್ತಾಳೆ. ಅದಕ್ಕೆ ನೀವು ಹೇಳೋದಕ್ಕೆ ಅಂತ ಹೋಗ್ತಾ ಇದ್ದೀರಾ ಅಲ್ವಾ, ಅದು ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನೀನು ಹೋಗೋಣ, ಬೇಗ ಬಾ, ಆದರೆ ಅಪ್ಪ ಗೊತ್ತಲ್ವಾ ಮದುವೆ ದಿನ ಮದುವೆ ಹುಡುಗ ಅಂತಲೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಬಾರಿಸ್ಬಿಡ್ತಾರೆ, ಆಮೇಲೆ ಬೇಗ ಹೋಗಿ ಬೇಗ ಬರಬೇಕು, ಇನ್ನೇನು ಇನ್ನೊಂದು ಅರ್ಧ ಗಂಟೆ ಅಷ್ಟೇ ನೀನು ಮದುವೆ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅವನು ಕೂಡ ಅಲ್ಲಿಂದ ಹೊರಟ್ಬಿಡ್ತಾನೆ. ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ಮದುವೆ ಮಂಟಪದಲ್ಲಿ ಇರ್ತಾರೆ. ಆಗ ಏನೋ ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ, ಹೋಗಿ ಮಾಧವನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅಪ್ಪ ಮಾಧವಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ಮಾಧವಣ್ಣ ಎಲ್ಲೂ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರೋ ಟೈಮಿಗೆ ಸೂರ್ಯಕಾಂತ ಚಂದ್ರಕಾಂತ ಇಬ್ಬರು ಕೂಡ ಚೌಟ್ರಿಗೆ ಬಂದು ಇವನ ಮುಂದೆ ನಂದನ್ ಮುಂದೆ ನಿಂತ್ಕೋತಾರೆ. ಎಲ್ರಿಗೂ ಕೂಡ ಫುಲ್ ಶಾಕ್ ಆಗಿರುತ್ತೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.